ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಇವತ್ತು ತುಂಬ ಲೇಟಾಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಸ್ಟ್ರೆಸ್ಫುಲ್ ಡೇ ಆಗಿತ್ತು ಅಂತ ಹೇಳ್ಬೋದು ಇವತ್ತು. ಸೊ ಸ್ಕೂಲ್ ಹಾಲಿಡೇಸ್ ಇತ್ತು, ಮತ್ತೇನೋ ಅರ್ಜೆಂಟ್ ಒಂದು ಕೆಲಸ ಇತ್ತು, ಅಲ್ಲೇನೋ ಎರರ್ ಆಗಿತ್ತು. ಅಂದರೆ ಫೀಸ್ ಪೇ ಮಾಡೋಕ್ಕೆ ಹೋಗಿ ಅದಾಗ್ತಾ ಇರಲಿಲ್ಲ ಮುಗಿಸಿದ್ದು. ಇಲ್ಲಿ ಇನ್ನೊಂದು ಕಡೆ ಆಲ್ರೆಡಿ ಸಮ್ಮರ್ ಕ್ಯಾಂಪ್ಗೆ ಲೇಟಾಗಿತ್ತು, ಏನು ಲೇಟಾಗಿ ಅದು ಸೇರ್ಸೋಕ್ಕಾಗಿಲ್ಲ. ಅವನಿಗೆ ತಿಂಡಿ ಮಾಡಬೇಕಂತಂದರೆ ನಂದೇನೋ 2 ಕೆಲಸ ಅರ್ಜೆಂಟ್ ಇತ್ತು, ಅಲ್ಲಿ ಹೋಗಿದ್ದೆ, ಬಂದೆ. ಅಲ್ಲಿ ಮತ್ತೆ ತಿಂಡಿ ತಿನ್ನಿಸಿದ್ದೀನಿ, ಮತ್ತು ತಿಂಡಿ ತಿನ್ನಿಸ್ಬಿಟ್ಟೆ ಹೋಗಿದ್ದೆ. ಬಟ್ ಎಲ್ಲ ಮೆಸಪ್ ಆಗಿ ಸಾಕಷ್ಟು ಏನಾಗ್ಬಿಡ್ತು. ಅವನು ಅದಲ್ಲಿ ಬಂದಮೇಲೆ ದಿನ ಐಸ್ ಕ್ರೀಮ್ ತಿಂದು ಅವನು ಏನಾಗಿದ್ದ, ದಿನ ಐಸ್ ಕ್ರೀಮ್ ತಿಂದು ಫುಲ್ ಮತ್ತೆ ಬರ್ಸ್ಕೊಂಡಿದ್ದ. ಮತ್ತೆ ಅದು ಅಡಿಕ್ಟ್ ಆಗಿಬಿಟ್ಟಿದ್ದ ಐಸ್ ಕ್ರೀಮು ಮತ್ತು ಏನೋ ಚಿಪ್ಸು, ಅದಕ್ಕೆಲ್ಲ ಅವ್ನಿಗೆ ಅದನ್ನು ನಾನು ಹೋಗ್ಲಿ ಬಿಡು ಅಂತೇಳಿ ಕೊಡ್ತಾಯಿದ್ದೆ. ಅಷ್ಟನ್ನು ಕಂಟ್ರೋಲ್ ಮಾಡೋಷ್ಟು ಸಾಕಾಗಿ ಹೋಗ್ಬಿಡ್ತು. ಅದಕ್ಕಂತೂ ಸಿಕ್ಕಾಬಿಟ್ಟೆ ಹೋಗಿ ಬಂದಿತ್ತು ಇವತ್ತಂತೂ. ಆ ಬಿಸಿಲಿಗೂ ಹೊರಗೆ ಹೋಗಿ ಬಂದಿದ್ದಕ್ಕೂ ಆಮೇಲೆ ಕಿಚ್ಚಾಡಿದ್ದಕ್ಕೂ ಅವನಿಗೆ ಏನಾದರೂ ಬೈಯೋದಷ್ಟೇ. ಹೊಡಿಗಳಿದ್ರೆ ಬೇಜಾರು ಮಾಡ್ಕೊತಾನೆ ಅಂತ ಹೇಳ್ಬಿಟ್ಟು ಹೊಡಿಯಕ್ಕಲ್ಲ ನಾನು. ಸೊ ನಾನೇನು ಮಾಡಿದೆ, ನಾನೇ ತಲೆ ಕಿಚ್ಕೊಂಡೆ. ಅಷ್ಟು ಜಂಕ್ ಫುಡ್ ಅಡ್ಡಿಗೆ ಮಾಡ್ಬಿಡ್ತಾ ಇದ್ದಾನೆ. ಮೊನ್ನೆ ಹೋಗ್ಲಿ ಪಾಪ ಅಂತ ಅವನಿಗೆ ಗ್ರಾಜುಯೇಷನ್ ಡೇಗೆ ಐಸ್ ಕ್ರೀಮ್ ಕೊಡಿಸ್ಕೊಂಡು ಬಂದಿದ್ದು, ಅಭ್ಯಾಸ ಆಗ್ಬಿಟ್ಟೆ. ಅಲ್ಲದೇ ಸುಮಾರು ತಿಂಗಳಿಂದ ತಿಂದಿರಲಿಲ್ಲ ಅವನು, 2-3 ತಿಂಗಳಿಂದ ಐಸ್ ಕ್ರೀಮು ಅಭ್ಯಾಸ ಆಗ್ಬಿಟ್ಟ. ಸೊ ಬೇಕು ಅಂತ. ಆಮೇಲೆ ಅವನಿಗೆ ಬಿಡಿಸೋಷ್ಟು ಸಾಕಾಯ್ತು ಇವತ್ತು. ಜೋರಾಗಿ ನಾನೇ ಕೋಪ ಮಾಡ್ಕೊಂಡೆ ನನ್ನ ಬಗ್ಗೆ. ಅವಾಗೆಂದ, ಅಮ್ಮ ಯಾಕಮ್ಮ ನೀವೇ ಹೊಡ್ಕೊಂಡ್ರಿ ತಲೆಗೆ ಅಂತ. ಮತ್ತು ಹಿಂಗೆ ಹೊಡೆಯೋಕ್ಕಾಗಲ್ಲಪ್ಪ, ನೋವಾಗುತ್ತೆ. ಅದಕ್ಕೆ ನಾನು ಆಮೇಲೆ ಸುಮ್ಮನಾಗಿದ್ದಾನೆ, ಕೇಳೇ ಇಲ್ಲ. ಸೊ ನೀವು ಈ ಥರ ಟ್ರಿಕ್ ಇದೆ ಉಪಯೋಗಿಸಿ ಅವ್ರು ಹೊಡಿಯೋ ಬದಲು ನೀವೇ ತಲೆ ಕೆಚ್ಕೊಳ್ಳಿ, ಸೀರೆ ಹೋಗ್ತಾ ಮುಂದೆ. ಸೊ ಅದು ಮಾಡಬಾರ್ದು ಆ್ಯಕ್ಚುಲಿ. ತುಂಬ ಎಕ್ಸ್ಟ್ರೀಮ್ ಆದಾಗ ಬೇರೆ ದಾರಿ ಇಲ್ಲ ಅಂದಾಗ ನಾನು ಇದನ್ನು ಮಾಡಿದ್ದೀನಿ ಅಷ್ಟೇ. ಬೇರೆ ಮತ್ತೇನಿಲ್ಲ. ಇವತ್ತೊಂದು ಮೊನ್ನೆ ಹಬ್ಬಗಳಲ್ಲಿ ಯುಗಾದಿ ಹಬ್ಬದಲ್ಲಿ ನಾನು ಹೋಳಿಗೆನೂ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಮತ್ತು ಮೊಮೋಸ್ ಬೇಕಂತೇಳಿ ಮೊಮೋಸ್ ಮಾಡ್ಕೊಂಡಿದ್ದ. ಎಲ್ಲ ವೀಡಿಯೋ ಮಾಡಿ ಹಾಕೋಕ್ಕಾಗಲ್ಲ, ಯಾಕಂದರೆ ವೀಡಿಯೋ ಮಾಡಬೇಕು, ಅದು ಕುಕ್ಕಿಂಗ್ ಮಾಡಬೇಕು, ವೀಡಿಯೋ ಮಾಡಬೇಕು. ಅವ್ನು ಹೊಟ್ಟೆ ಹಸು ಅಂತ ಕರೀತಿರ್ತಾನೆ. ಎಲ್ಲ ಮಾಮ್ಸ್ಗೂ ಮದರ್ ಇರ್ತಾರಲ್ಲ, ಈ ಏಜ್ ಅವ್ರಿಗೆ ಅರ್ಥ ಆಗಿರುತ್ತೆ, ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಅಲ್ಲಿ ಕುಕ್ ಆಗ್ತಿರುತ್ತೆ, ಸಮ್ಟೈಮ್ಸ್ ಕರೀತಿರ್ತಾರೆ. ಎಸ್ಪೆಷಲಿ ವರ್ಕ್ ಮಾಡೋರಿಗೆ. ನಾನೇನೋ ಅದು ಸಣ್ಣ ಪುಟ್ಟ ಅಲ್ಲಿದು ಇಲ್ಲೇ ಮನೇಲಿದ್ದು ಮಾಡ್ಕೊಡ್ತಿರ್ತೀನಿ. ಬಟ್ ರೆಗ್ಯುಲರಾಗಿ ವರ್ಕ್ ಮಾಡೋವ್ರ ಬಗ್ಗೆ ನೆನೆಸ್ಕೊಂಡ್ರೆ ಅಂದರೆ ಅವರು ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಯಾಕಂದರೆ ಎಲ್ಲನೂ ಮೇಂಟೈನ್ ಮಾಡ್ತಿರ್ತಾರೆ, ಅದು ಇದನ್ನ ಅಂತ. ನಿಜವಾಗ್ಲೂ ಕಷ್ಟ ಉಂಟು ಸ್ವಲ್ಪ. ಎಸ್ಪೆಷಲಿ ಹೆಲ್ಪ್ ಇಲ್ಲದೆ ಇದ್ದಾಗಂತೂ ಇನ್ನೂ ಕಷ್ಟ ಆಗುತ್ತೆ. ಅಮ್ಮ ಅದು ಬೇಕು, ಅಮ್ಮ ಇದು ಬೇಕು ಅಂತ ಕರಿತೀನೇ ಇರ್ತಾನೆ. ಮಧ್ಯಾಹ್ನ ರಾತ್ರಿ ಟೈಮ್ ಅಂತೂ ನೀರು ಅಂದರೆ ಮನೇಲೇ ಇರ್ತಾನಲ್ಲ. ಈಗ ಸ್ವಲ್ಪ ದಿನದಿಂದ ಸ್ಕೂಲ್ ಕಳಿಸ್ತಾ ಇದ್ದು, ಅವಾಗ ಸ್ವಲ್ಪ ಆ್ಯಕ್ಟಿವಿಟಿ ನಡೆದಿತ್ತು. ಸೊ ಸಮ್ಮರ್ ಕ್ಯಾಂಪ್ ಹಾಕೋಣ ಅಂದ್ಕೊಂಡಿದ್ದೆ. ನಾನು ಅವಾಗಲೇ ಹೇಳ್ದಂಗೆ ಯೋಗ ಕ್ಲಾಸ್ಗೂ ಹಾಕ್ಬೇಕು ಅಂದ್ಕೊಂಡಿದ್ದೆ. ಮಕ್ಕಳಿಗೆ ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡೋರು ಸಿಗ್ತಾ ಇಲ್ಲ. ಸಿಗ್ಬೋದು, ನಾನು ಸರ್ಚ್ ಮಾಡಿಲ್ಲ. ಸ್ವಲ್ಪ ಆಗಲಿ 2-3 ದಿನ ಹೋಗಲಿ ಅಂತ. ಊರಿಗೆ ಹೋಗ್ಬೇಕಮ್ಮ, ನಾನು ಮೈಸೂರಿಗೆ ಹೋಗಬೇಕು ಅಂತಿದ್ದ. ಬಟ್ ಕರ್ಕೊಂಡೋಗೋಕ್ಕಾಗಲ್ಲ, ನೋಡಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಅದೇ ಫುಡ್ಡಲ್ಲಿ ಮೇಂಟೈನ್ ಮಾಡಬೇಕಿತ್ತು, ಮತ್ತೆ ಬರ್ಸ್ಕೊಂಡಿದ್ದಾನೆ ಅಷ್ಟೇ. ಸೊ ಫುಡ್ನ ಹೆಚ್ಚಾಗಿ ಮೇಂಟೈನ್ ಮಾಡೋದಕ್ಕೆ ಮಕ್ಕಳಿಗೆ ಎಸ್ಪೆಷಲಿ ಸಮ್ಮರ್ಲಿ ಅದಂತೂ ತುಂಬ ಇಂಪಾರ್ಟೆಂಟ್ ಅಷ್ಟೇ. ಮತ್ತೇನಿಲ್ಲ. ಸೊ ನಾನು ಇವತ್ತಿನ ಡೇ ಇಷ್ಟೇ ಆಗಿತ್ತು. ಮೋಕ್ಷಿತ್ ಸ್ವಲ್ಪ ಮಾತಾಡ್ಸೋಣ ಅಂದ್ಕೊಂಡೆ. ಇವತ್ತು ಅವನು ಸ್ವಲ್ಪ ಏನೋ ಮೂಡಲಿಲ್ಲ, ಮಾತಾಡೋ ಮೂಡಲ್ಲಿ ಇದ್ದಾನೆ. ಬಟ್ ಮಾತಾಡೋ ಮೂಡಲಿ ಬಿಸಿಬೇಳೆ ಬಾತ್ ಮಾಡಿ ತಿನ್ನಿಸ್ಬಿಟ್ಟು ಬಂದಿದ್ದೀನಿ. ವೀಡಿಯೋ ಮಾಡ್ತಿದ್ದು ತುಂಬ ಲೇಟಾಯಿತು. ಇವತ್ತು ಮಾಡೋದು ಬೇಡ ಅಂದ್ಕೊಂಡೆ, ಮಾಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಒಂದು ಕಮಿಟ್ಮೆಂಟ್ ಅಂತಿದ್ದರೆ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಲ್ವ. ಇನ್ನು ವೀಕ್ಲಿ ಒನ್ಸ್ ಲೈವ್ ವೀಡಿಯೋ ಬರ್ತಿದೆ, ಅದು ಹಾಕಿಲ್ಲ. ಸೊ ಬೇರೆ ಸ್ವಲ್ಪ ಕೆಲಸ ಇದೆ, ಅದು ಮುಗಿದ್ಮೇಲೆ ವಿಡಿಯೋ ಅದನ್ನು ಲೈವ್ ಬರೋಣ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ, ಹಳೆ ವಿಡಿಯೋಸ್ ಎಲ್ಲ ನೋಡಿ ತುಂಬ ಜನ ಸಜೆಸ್ಟ್ ಕೊಡ್ತಾಯಿದ್ರು ವಿಡಿಯೋ ಕ್ಲಾರಿಟಿ ಕರೆಕ್ಟ್ ಮಾಡ್ಕೋ, ಮೊಬೈಲ್ ತಗೊಂಡು ಹಸ್ಬೆಂಡ್ ಇದು ಮಾಡಿಬಿಟ್ಟಿದ್ದಾರೆ. ಬಟ್ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಯಾಕಂದರೆ ಇನ್ವೆಸ್ಟ್ ಮಾಡಿದ್ರೆ ಆದಮೇಲೆ ಅದಾಗಲಿಲ್ಲ ಅಂದರೆ ಮತ್ತು ಅದೊಂದು ತಲೆನೋವು. ತುಂಬ ಬೇರೆ ಕಮಿಟ್ಮೆಂಟ್ಸ್ ಇದೆ. ಸ್ಕೂಲ್ ಫೀಸ್ ಎಸ್ಪೆಷಲಿ ಇವಾಗ ಸ್ಕೂಲ್ ಫೀಸ್ ಕಟ್ಟಬೇಕು ಎಲ್ಲರೂ ಪೇರೆಂಟ್ಸ್ಗೆ ಗೊತ್ತಿರುತ್ತೆ. ಅದು ಬೇರೆ ಅದೇ ಅಲ್ಲದೆ ಬೇರೆ ಅರ್ಜೆಂಟ್ ಕಮಿಟ್ಮೆಂಟ್ಸ್ ಬಂದಿದೆ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಒಬ್ಬರು. ಅದನ್ನೆಲ್ಲ ಹೇಳ್ತೀನಿ. ಅಪಾರ್ಟ್ಮೆಂಟ್ ನೀವು ಯಾರು ಹೊಸದಾಗಿ ಅಪಾರ್ಟ್ಮೆಂಟ್ ತಗೊಳ್ತಿರ್ತಾರಲ್ಲ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಇವಾಗ ಸ್ವಲ್ಪ ವೆರಿ ಹರಿಬರಿಯಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಅದನ್ನು ಹಾಕ್ತಾಯಿದ್ದೀನಿ ಅಷ್ಟೇ ಇವತ್ತು. ಅದ್ರ ಜೊತೆಗೆ ಮಾಸ್ಕ್ ನಾನು ನಿಮ್ಗೆ ಹೇಳಿದ್ದೆ ಯಾವಾಗಲೇ, ಇದು ಮೋಕ್ಷಿತ ತೊಗೊಂಡಿದೆ ಅಂತ ಹೇಳ್ಬಿಟ್ಟು. ಒಂದು ವೀಡಿಯೋದಲ್ಲಿ ಇದೆ, ನೀವು ಚೆಕ್ ಮಾಡ್ಬೋದು. ಬ್ಲೂ ಅಲೋವೆರಾ ಅಂತ ಹೇಳ್ಬಿಟ್ಟು ಮಾಯ್ಶ್ಚರೈಸರ್ನ ನಾನು ಮಾಸ್ಕ್ ಥರ ಯೂಸ್ ಮಾಡ್ತಾಯಿದ್ದೀನಿ. ಹೆಡ್ ಬಾತ್ಗೆ ಮಾಡಬೇಕು ನನಗೆ. ಇದನ್ನು
ಈ ಥರ ಹಚ್ಕೊಳ್ತೀನಿ. ಸ್ನಾನ ಮಾಡೋ ಮುಂಚೆ ಒಂದು 10 ನಿಮಿಷ ಹಚ್ಕೊಂಡ್ರೆ ಆಯಿತು. ನಾನಿವಾಗ ನೈಟ್ ಹಚ್ಚಿ ಸ್ನಾನ ಮಾಡೋ ಮುಂಚೆ ಹಚ್ಕೊಳ್ಬೋದು, ಇಲ್ಲ ನೈಟ್ ಹಚ್ಚಿ ಬಿಟ್ಬಿಡ್ಬೇಕು, ಬೆಳಗ್ಗೆ ಎದ್ದು ಸ್ನಾನ ಮಾಡಬೇಕು. ಆ ಥರ ಇದು ಹೇರ್ ಮಾಸ್ಕು, ಅಲೋವೆರಾ ಜೆಲ್ಲು ಮತ್ತು ಟೀ ಟ್ರೀದು ರೋಸ್ಮೆರಿ ಎಕ್ಸ್ಟ್ರಾಕ್ಟ್, ಅಲೋವೆರಾ. ಅದೇನು ಹೇಳಿದ್ದು ಮೊನ್ನೆ ನಮ್ಮದು ಮೇಳ ನಡೀತು, ಅಲ್ಲಿ ಹಾಕಿದ್ದು ಅಂತ ಹೇಳಿದ್ದಲ್ಲ. ಹೇರೆಲ್ಲ ಫಾಲ್ ಆಗ್ತಿದೆ ರೀಪ. ಹೇರ್ ಕೇರ್ ಅಂತೂ ತುಂಬ ಮಾಡ್ತಾಯಿದ್ದೆ ನಾನು. ಎಸ್ಪೆಷಲಿ ನಾನು ಕಾಲೇಜಿಗೆ ಹೋದ್ವಾಗ ಮುಂಚೆನೂ ಅಷ್ಟೇ, ಅಲ್ಲಿ ಹೋಗ್ತಾ ಇದ್ರೆ ನಾನು ಕೂದಲು ಹೋಗ್ತಾಯಿದ್ರಿ, ಆ ಹುಡುಗಿ ನೋಡಿ ಹೇರ್ ಎಷ್ಟು ಚೆನ್ನಾಗಿದೆ ಅಂತಿದ್ರು. ಹಂಗಿರ್ತಿತ್ತು, ಶೈನಿ ಒಂಥರ ಫುಲ್ ಆರ್ಟಿಫಿಷಿಯಲ್ ಹೇರ್ ಥರ ಇರ್ತಿತ್ತು ಸಿಕ್ಕವ್ರೆ. ಬಟ್ ಅಷ್ಟೇ ಕೇರ್ ಮಾಡ್ತಾಯಿದ್ದೆ. ಮಾಡಬೇಕು ಮತ್ತು ಮಾಡಬೇಕು, ಎಷ್ಟೇ ಕಮಿಟ್ಮೆಂಟ್ ಇದ್ರೂ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸಿಕ್ಕಾಬಿಟ್ಟೆ ಅರ್ಜೆಂಟ್ ಕೆಲಸ ಆಯ್ತು ಇವತ್ತು ನಾನು, ಹಂಗಾಗಿ ತುಂಬಾ ಸಿಕ್ಕಾಬಿಟ್ಟೆ ಸ್ಟ್ರೆಸ್ಫುಲ್ಲಾಗಿತ್ತು. ಸೊ ಇವತ್ತು ನಿನ್ನೆಂತೂ ನಿದ್ದೆ ಆಗಿಲ್ಲ. ಮುಗಿಸಿದಿಗೆ ಇವತ್ತು ಸ್ವಲ್ಪ ಕ್ಲಾಸ್ ತೊಗೊಂಡಿದ್ದೀನಿ. ಎಲ್ಲ ಮಾಡಬಾರ್ದು ಅಂತ ಆಯ್ತಮ್ಮ ಅಂತ ಹೇಳಿದ್ದಾನೆ. ಸೊ ಸೈಲೆಂಟಾಗಿದ್ದಾನೆ. ಏನು ಜಂಕ್ ಫುಡ್ ತಿಂದಿಲ್ಲ. ನಿನ್ನೆ ಟಿ ವಿ ಕೊಟ್ಟಿಲ್ಲ, ಇವಾಗ ಕೊಟ್ಟು ಕೂರಿಸಿದ್ದೀನಿ ನೋಡಿ. ಇವತ್ತು ಇನ್ನೇನು ಮಾಡಲಿ ಅಂತ ಹೇಳ್ಬಿಟ್ಟು. ಸೊ ಅಷ್ಟೇ. ಅದು ಹೇರ್ ಮಾಸ್ಕ್ ಅಲೋವೆರಾ ಮತ್ತು ರೋಸ್ಮೆರಿ ಎಕ್ಸ್ಟ್ರಾಕ್ಟದು ಎಲ್ಲ ಆರ್ಗ್ಯಾನಿಕ್ ಶಾಪ್ಗಳಲ್ಲಿ ಸಿಗುತ್ತೆ ನಿಮಗೆ. ನೀವು ಆನ್ಲೈನಲ್ಲಿ ಇದು ಮಾಡಿದ್ರೂ ಸಿಗುತ್ತೆ. ಹೇರ್ ಫಾಲ್ ಆಗ್ತಾಯಿದೆ, ಬಿಸಿಲುಗಂತೂ ಇರ್ತಾಯಿದೆ. ಮಾಯ್ಶ್ಚರೈಸರ್ ಫಾರ್ ಹೇರ್, ನ್ಯಾಚುರಲ್ ಬ್ಯೂಟಿ. ನೀವು ಇದನ್ನು ಆನ್ಲೈನಲ್ಲಿ ಹಾಕಿದ್ರೆ ಸಿಗ್ಬೋದು. ಯಾಕಂದರೆ ನಾನು ಇದನ್ನು ತೊಗೊಂಡಿದ್ದು ನಮ್ಮ ಅಪಾರ್ಟ್ಮೆಂಟಲ್ಲಿ ಮೇಳ ಇತ್ತು, ಆವಾಗ ತೊಗೊಂಡಿದ್ದು. ಕೂಲ್ ಅನ್ನಿಸ್ತಿದೆ, ಹೇರ್ ಕೂಲ್ ಅನ್ನಿಸ್ತಿದೆ, ಚೆನ್ನಾಗಿ ಅನಿಸುತ್ತೆ. ನೀವು ಉಳ್ಳೆಗೂ ಹಾಕೋಬೋದು, ಹೇರ್ಗೂ ಹಾಕೋಬೋದು, ಮಾಸ್ಕ್ ಟೈಪು. ನಾನು ಹೆಡ್ ಬಾತ್ ನಾಳೆ ಮಾಡ್ತೀನಿ. ಇವತ್ತು ಹೆಡ್ ಬಾತ್ ಮಾಡಿರೋದ್ರಿಂದ ಹೋಗ್ತಾರೆ, ಆಯಿಲಿ ಆಗಿದೆ. ಹಚ್ಕೊಂಡು ಇಲ್ಲಿಂದ ಆಚೆ ವೀಡಿಯೋ ಕಾಣಿಸ್ತು. ಲೇಟಾಯಿತು, ಭಾಳ ಲೇಟಾಯಿತು ಇವತ್ತು. ನಾನು ವೀಡಿಯೋ ಮಾಡೋದು ಇವಾಗ ಅಪ್ಲೋಡ್ ಮಾಡಿಬಿಟ್ಟು ಸಿಕ್ಕಾಬಿಟ್ಟೆ ಕೆಲಸ ಆಯ್ತು ರೀ. ಇವತ್ತಂತೂ ಹೆಕ್ಟಿಕ್ ಡೇ. ಹೆಕ್ಟಿಕ್ ಅನ್ನೋದಕ್ಕಿಂತ ಅಲ್ಲೇನೋ ಸುಸ್ತಾಗ್ತಿತ್ತು, ಬಾಡಿ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಒಂದು ಎರಡನೇದು ಮೋಕ್ಷಿತ್ ಕಿರಿಕಿರಿ ಮಾಡ್ದ, ಬೈಸ್ಕೊಂಡ. ಅದಾದಮೇಲೆ ನಮ್ಮ ಕಿಚ್ಚಾಡಿದ್ರೆ ನಮ್ಮ ಬಾಡಿಗೇನೇ ಎನರ್ಜಿ ಇಲ್ಲ, ನಮ್ಮ ಬಾಡಿಗೇನು ಪ್ರಾಬ್ಲಮ್ ಅನಿಸುತ್ತೆ. ಸೊ ನನಗೆ ಇವತ್ತು ರೆಸ್ಟ್ ತೊಗೊಂಡೆ. ಸ್ವಲ್ಪ ಈಗ ಎನರ್ಜಿ ಬಂದಿದೆ. ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ನಾನು ಹಸ್ಬೆಂಡ್ ಬರೋಷ್ಟರಲ್ಲಿ, ಇವತ್ತು ಸ್ವಲ್ಪ ಲೇಟ್ ಆಗ್ತಿದೆ ಅಂತ ಹೇಳಿದ್ದಾರೆ ಹಸ್ಬೆಂಡ್ ಬರೋದು. ಕ್ಲೀನ್ ಮಾಡಿ ಮೋಕ್ಷಿತಿಗೆ ಅವನ ಜೊತೆ ಸ್ವಲ್ಪ ಸ್ಪೆಂಡ್ ಮಾಡಿ ಟೈಮ್ ಮಾಡಿ ಆಗುತ್ತೆ. ಸ್ವಲ್ಪ ಕೆಲಸ ಇದೆ, ಅದನ್ನು ಸ್ವಲ್ಪ ನಾನು ಮಾಡ್ಕೋಬೇಕು. ಸಿ ಯು ದೆನ್. ಟಿಲ್ ದೇ, ಬಾಯ್ ಬಾಯ್, ಟೇಕ್ ಕೇರ್, ನಮಸ್ತೆ.